ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎ ವಿ ಶೆಟ್ಟಿ ಚಾನಲ್. ಇವತ್ತಿನ ವಿಡಿಯೋದಲ್ಲಿ SATS ಕರ್ನಾಟಕ ಪೋರ್ಟಲ್ನಲ್ಲಿ 2025-26ನೇ ಸಾಲಿನಿಂದ 2026-27ನೇ ಸಾಲಿಗೆ ಮಕ್ಕಳನ್ನು ಹೇಗೆ ಪ್ರಮೋಷನ್ ಮಾಡಬೇಕು ಅನ್ನೋದನ್ನು ನೋಡೋಣ. ಜೊತೆಗೆ ಪ್ರಮೋಷನ್ ಮಾಡಿದಂತಹ ಮಕ್ಕಳನ್ನು ಕನ್ಫರ್ಮ್ ಮಾಡಿಕೊಳ್ಳೋದು ಹೇಗೆ ಅನ್ನುವಂತಹ ರೀತಿಯನ್ನು ಕೂಡ ನಾನು ವಿವರಿಸ್ತಾ ಇದ್ದೀನಿ. ಜೊತೆಗೆ ಆ ಮಕ್ಕಳನ್ನು ಪ್ರಮೋಷನ್ ಮಾಡಿಕೊಳ್ಳಲು ಯಾವ ಅಂಶಗಳನ್ನು ಗಮನದಲ್ಲಿಟ್ಕೊಳ್ಬೇಕು ಮುಖ್ಯ ಗುರುಗಳಾದವರು ಅನ್ನುವಂತಹ ಅಂಶಗಳನ್ನು ಕೂಡ ವಿವರವಾಗಿ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಇನ್ನೂ ಯಾರ್ಯಾರು ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಆಗದೇ ನೋಡ್ತಿದ್ದೀರೋ ಅವರೆಲ್ಲ ಈ ಕೂಡಲೇ ಎ ವಿ ಶೆಟ್ಟಿ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲನ್ನು ಸೆಲೆಕ್ಟ್ ಮಾಡಿ. ಇದರಿಂದ ನಾನು ಯಾವುದೇ ವಿಡಿಯೋನ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ತಲುಪುತ್ತೆ. ಜೊತೆಗೆ ಮಾಹಿತಿ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಲೆಟ್ ಅಸ್ ಸ್ಟಾರ್ಟ್ ದ ವಿಡಿಯೋ. ವಿದ್ಯಾರ್ಥಿಗಳನ್ನು ಪ್ರಮೋಟ್ ಮಾಡುವ ಮೊದಲು ನಾವು ಏನು ನೆನಪಿಟ್ಕೊಳ್ಬೇಕು ಅಂದರೆ SATSನಲ್ಲಿ ಮಕ್ಕಳ 4 FAಗಳು ಅಂದರೆ FA1, FA2, FA3, FA4 ಮತ್ತು 2 SA1, SA2 ಅವು 6ಗಳನ್ನು ನಾವು ಎಂಟ್ರಿ ಮಾಡಿರಬೇಕು. ಜೊತೆಗೆ ಪಾರ್ಟ್ ಬಿ ಗ್ರೇಡ್ಸನ್ನು ಕೂಡ ಹಾಕಿರಬೇಕು. ಒಂದು ವೇಳೆ ನೀವು ಪಾರ್ಟ್ ಬಿ ಗ್ರೇಡನ್ನು ಹಾಕಿದ್ದಿಲ್ಲ ಅಂದರೆ ಅದು ಆಟೋಮೆಟಿಕಲಿ C ಗ್ರೇಡ್ ಅಂತ ತೆಗೆದುಕೊಳ್ಳುತ್ತೆ. ಸೊ ಅದಕ್ಕೋಸ್ಕರ ಪಾರ್ಟ್ ಬಿ ಗ್ರೇಡನ್ನು ಕೂಡ ನೀವು ಹಾಕಿರಲೇಬೇಕು. ನೆಕ್ಸ್ಟ್ ಇನ್ನು ಮಕ್ಕಳ ಮಂತ್ಲಿ ಅಟೆಂಡೆನ್ಸನ್ನು ಪ್ರತಿ ತಿಂಗಳ ವಾರ ಅಂದರೆ ಜೂನ್ 2025ರಿಂದ ಏಪ್ರಿಲ್ 2026ವರೆಗೂ ಕೂಡ ಹಾಕಿರಲೇಬೇಕು. ಈ 3ಅನ್ನು ನೀವು ಕಂಪ್ಲೀಟ್ ಮಾಡಿದರೆ ನೆಕ್ಸ್ಟ್ ನಿಮಗೆ ಪ್ರಮೋಟ್ ಮಾಡುವಾಗ ಯಾವುದೇ ತೊಂದರೆ ಬರೋದಿಲ್ಲ. ಇಲ್ಲ ಅಂತಂದರೆ ಅಟೆಂಡೆನ್ಸ್ ನಾಟ್ ಫೀಲ್ಡ್ ಅಥವಾ ರಿಸಲ್ಟ್ ನಾಟ್ ಫೀಲ್ಡ್ ಅಂಥೇಳಿ ಗೊಂದಲಗಳು ಕಾಣಿಸ್ಕೊಳ್ಳುತ್ತವೆ. ಆಗ ಮತ್ತೆ ನೀವು ವಾಪಸ್ ಬಂದುಬಿಟ್ಟು ಎಲ್ಲ ರಿಸಲ್ಟ್ ಹಾಕಿದಿರೋ ಇಲ್ವೋ ಅಥವಾ ಎಲ್ಲ ತಿಂಗಳ ಹಾಜರಿಯನ್ನು ಹಾಕಿದಿರೋ ಇಲ್ವೋ ಅಂತ ಚೆಕ್ ಮಾಡಿಕೊಂಡು ಮತ್ತೆ ನೀವೇನು ಮಾಡಬೇಕಾಗುತ್ತೆ, ಪ್ರಮೋಷನ್ ಮಾಡೋಕ್ಕೆ ಮುಂದುವರಿಬೇಕಾಗುತ್ತೆ. ಸೊ ಈಗ ನಾವು ಪ್ರಮೋಷನ್ ಮಾಡುವ ವಿಧಾನವನ್ನು ನೋಡೋಣ. ಅದಕ್ಕೋಸ್ಕರ ನಾವು ನಮ್ಮ ಶಾಲೆಯ HM ಲಾಗಿನಲ್ಲಿ ಹೋಗಬೇಕು, SATS ಲಾಗಿನಲ್ಲಿ ಹೋಗಬೇಕು. ಅದಕ್ಕೋಸ್ಕರ ಯಾವುದಾದ್ರೂ ಬ್ರೌಸರನ್ನು ಓಪನ್ ಮಾಡಿ ಸರ್ಚ್ ಬಾರಲ್ಲಿ SATS ಲಾಗಿನ್ ಅಂತ ಟೈಪ್ ಮಾಡಿ ಸರ್ಚ್ ಕೊಡಿ. ಆಗ ಇಲ್ಲಿ ಕಾಣಿಸ್ತಿದೆಯಲ್ಲ ಫಸ್ಟ್ ಮೆನು ಸ್ಟೂಡೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಅಂತ, ಅದರ ಮೇಲೆ ಕ್ಲಿಕ್ ಮಾಡಿ. ಆಗ SATS ಹೋಮ್ ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ, ಕ್ಲೋಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕಾಣಿಸ್ತಿರುವಂತಹ ಯೂಸರ್ ನೇಮನ್ನು, ನಿಮ್ಮ ಶಾಲೆಯ ಯೂಸರ್ ನೇಮನ್ನು ಹಾಕಿ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿ. ಆಗ ನಿಮ್ಮ ಶಾಲೆಯ ಮುಖ್ಯ ಗುರುಗಳು ಯಾವ ನಂಬರ್ SATSಗೆ ಲಿಂಕ್ ಆಗಿದೆಯೋ ಆ ಮೊಬೈಲ್ ನಂಬರ್ಗೆ OTP ಬಂದಿರುತ್ತೆ. ಆ OTPಯನ್ನು ಇಲ್ಲಿ ಹಾಕಿ ವೆರಿಫೈ OTP ಮೇಲೆ ಕ್ಲಿಕ್ ಮಾಡಿ. ಆಗ ನೀವು ಸ್ಟೂಡೆಂಟ್ ಅಚೀವ್ಮೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಮೇನ್ ಡ್ಯಾಶ್ಬೋರ್ಡ್ಗೆ ಬಂದಿದ್ದೀರಾ. ಇಲ್ಲಿ ಮೊದಲನೇದಾಗಿ ಲೆಫ್ಟ್ ಸೈಡ್ ಇರುವಂತಹ ಮೆನು ಬಾರಲ್ಲಿ ಡ್ಯಾಶ್ಬೋರ್ಡ್ ಕೆಳಗಡೆ ಸ್ಕ್ರಾಲ್ ಮಾಡ್ತಾ ಬನ್ನಿ. ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1 to 10 ಅಂತಿದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ. ನಂತರ ಫಸ್ಟ್ ಆಪ್ಷನ್ ಪ್ರಮೋಷನ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ. ಆಗ ಬರುವಂತಹ ಸಬ್ ಮೆನ್ಯೂಸಲ್ಲಿ ಪ್ರಮೋಟ್ ಸ್ಟೂಡೆಂಟ್ ಅಂತ ಕಾಣಿಸ್ತಿದೆಯಲ್ಲ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಆಗ ಸರ್ಚ್ ಸ್ಟೂಡೆಂಟ್ ಫಾರ್ ಪ್ರಮೋಷನ್ ಅಂತ ಈ ರೀತಿ ಇಂಟರ್ಫೇಸ್ ನಿಮ್ಮ ಮುಂದೆ ಓಪನ್ ಆಗುತ್ತೆ. ಇಲ್ಲಿ ಎಲ್ಲ ಡೀಟೇಲ್ಸ್ ಆಲ್ರೆಡಿ ಫೆಚ್ ಆಗಿರುತ್ತೆ. ಪ್ರೆಸೆಂಟ್ ಸ್ಟ್ಯಾಂಡರ್ಡನ್ನು ನೀವು ಅಕಾಡೆಮಿಕ್ ಇಯರ್ ಕೂಡ 2025-26 ಇರಲಿ, ಅಂದರೆ ಕಳೆದ ಸಾಲಿನಲ್ಲಿ 1ನೇ ತರಗತಿ ಅಂತ ನಾನೀಗ ಒಂದು ಕ್ಲಾಸನ್ನು ಸೆಲೆಕ್ಟ್ ಮಾಡಿಕೊಂಡು ಪ್ರಮೋಷನ್ ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಕೆಲವೊಂದಿಷ್ಟು ನೋಟ್ ಇದ್ದಾವೆ, ನಾನು ಆಗಲೇ ಇದನ್ನು ಹೇಳಿದ್ದೀನಿ. ಈಗ ಬ್ರೀಫಾಗಿ ಹೇಳ್ತಾ ಹೋಗ್ತೀನಿ. ಇದರಲ್ಲಿ ನೀವು ಪ್ರಮೋಷನ್ ಮಾಡಬೇಕು ಅಂತಂದರೆ ಇದು ಕೇವಲ ಪ್ರಮೋಷನ್ ಅಷ್ಟೇ, ಇದು ನೆಕ್ಸ್ಟ್ ಅಕಾಡೆಮಿಕ್ ಇಯರ್ಗೆ ಅಡ್ಮಿಷನ್ ಅಲ್ಲ. ಸೊ ನಾವು ಮತ್ತೆ ಅಡ್ಮಿಷನನ್ನು ಕೂಡ ಮಾಡಬೇಕಾಗುತ್ತೆ. ಅಂದರೆ ಇಲ್ಲಿ ಪ್ರಮೋಷನ್ ಮಾಡಿದಂಥ ಮಕ್ಕಳು ಡ್ಯಾಶ್ಬೋರ್ಡಲ್ಲಿ ಡಿಸ್ಪ್ಲೇ ಆಗಲ್ಲ, ಜಸ್ಟ್ ಇದು ಪ್ರಮೋಷನ್ ಮಾಡ್ದಂಗೆ ಅಷ್ಟೇ ಅಂತ ತಿಳ್ಕೊಂಡಿರಬೇಕು. ನೆಕ್ಸ್ಟ್ ಪ್ರಮೋಟೆಡ್ ಚಿಲ್ಡ್ರನ್ ಶುಡ್ ಬಿ ಅಡ್ಮಿಟೆಡ್ ಬೈ ಅಂದರೆ ನೆಕ್ಸ್ಟ್ ಇಯರ್ ಮತ್ತು ಅಡ್ಮಿಟ್ ಥ್ರೂ ಪ್ರಮೋಷನಲ್ಲಿ ನಾವು ಮಾಡಬೇಕಾಗುತ್ತೆ. ಅದು ಹೇಗೆ ಅನ್ನೋದನ್ನು ನಾನು ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ. ನೆಕ್ಸ್ಟ್ ಈಗ ನಾವು ಪ್ರಮೋಷನ್ ಮಾಡಬೇಕಂದ್ರೆ ರಿಸಲ್ಟ್ಸನ್ನು ಅಂದರೆ FA4 ಮತ್ತು SA2 ರಿಸಲ್ಟನ್ನು ಹಾಕಿರಬೇಕು, ಪಾರ್ಟ್ ಬಿ ರಿಸಲ್ಟನ್ನು ಹಾಕಿರಬೇಕು ಮತ್ತು ಅಟೆಂಡೆನ್ಸನ್ನು ಕೂಡ ಕಂಪ್ಲೀಟ್ ಹಾಕಿರಬೇಕು. ಒಂದು ವೇಳೆ ಹಾಕಿದ್ದಿಲ್ಲ ಅಂದರೆ ನೀವು ಇವತ್ತೇನಾದರೂ ರಿಸಲ್ಟ್ ಎಂಟ್ರಿ ಮಾಡಿದರೆ ಇವತ್ತೇ ನೀವು ಪ್ರಮೋಷನ್ ಮಾಡೋಕ್ಕೆ ಬರಲ್ಲ, ನೆಕ್ಸ್ಟ್ ಡೇ ಮಾತ್ರ ನೀವೇನು ಮಾಡ್ಬೋದು, ಪ್ರಮೋಷನನ್ನು ಮಾಡ್ಬೋದು ಅನ್ನುವಂತಹ ನೋಟ್ಸ್ ಇಲ್ಲಿ ಮೇಲೆ ಕೊಟ್ಟಿದ್ದಾರೆ. ಸೊ ನಾನೀಗ 1ನೇ ತರಗತಿ ನಾನೆಲ್ಲ ರಿಸಲ್ಟನ್ನು ಹಾಕಿದ್ದೀನಿ, 1ನೇ ತರಗತಿಯನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಈಗ ಸರ್ಚ್ ಮೇಲೆ ಕ್ಲಿಕ್ ಮಾಡ್ತೀನಿ. ಆಗ ನೀವು ಸೆಲೆಕ್ಟ್ ಮಾಡಿರುವಂತಹ ತರಗತಿಯ ಮಕ್ಕಳ ಸಂಖ್ಯೆಗಳು ಇಲ್ಲಿ ಡಿಸ್ಪ್ಲೇ ಆಗಿರುತ್ತೆ. ಎಲ್ಲ ಮಕ್ಕಳ ಸಂಖ್ಯೆ ಸರಿಯಾಗಿದೆ ನೋಡ್ಕೊಳ್ಳಿ. ಇಲ್ಲ ಅಂತಂದರೆ ಕಡಿಮೆ ಡಿಸ್ಪ್ಲೇ ಆಗಿದ್ದರೆ ಇಲ್ಲಿ ಶೋ ಅನ್ನುವಂಥ ಕಾಲಮ್ನಲ್ಲಿ ಆಲನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಆಗ ನಿಮ್ಮ ತರಗತಿ ಎಲ್ಲ ಮಕ್ಕಳು ಡಿಸ್ಪ್ಲೇ ಆಗ್ತವೆ. ಇಲ್ಲಿ ನೋಡ್ಬೋದು ಸೀರಿಯಲ್ ನಂಬರ್ ಇದೆ, ಎನ್ರೋಲ್ಮೆಂಟ್ ನಂಬರ್ ಇದೆ, ಸ್ಟೂಡೆಂಟ್ ನೇಮ್ ಇದೆ, ಸ್ಟ್ಯಾಂಡರ್ಡ್ ಇದೆ,
ಅಟೆಂಡೆನ್ಸ್ ಪರ್ಸೆಂಟೇಜ್ ಇದೆ ಮತ್ತು ಪ್ರಮೋಟ್ ಅಂತ ಒಂದು ಚೆಕ್ ಬಾಕ್ಸ್ ನಿಮ್ಮ ಮುಂದೆ ಕಾಣಿಸ್ತಾ ಇದೆ. ನೀವು ಇಲ್ಲಿ ಪ್ರತಿಯೊಂದು ಮಗುವಿನ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡೋದಕ್ಕಿಂತ ಮೇಲೆ ಪ್ರಮೋಟ್ ಅಂತಿದೆಯಲ್ಲ, ಆ ಪ್ರಮೋಟ್ನಲ್ಲಿರುವಂತಹ ಮುಂದಿರುವಂತಹ ಚೆಕ್ ಬಾಕ್ಸನ್ನು ಟಿಕ್ ಮಾರ್ಕ್ ಮಾಡಿಕೊಂಡ್ರೆ ಆಗ ಕೆಳಗೆ ಇರುವಂತಹ ಎಲ್ಲ ಮಕ್ಕಳ ಹೆಸರು ಮುಂದೆ ಕೂಡ ಟಿಕ್ ಮಾರ್ಕ್ ಬರುತ್ತೆ. ಈ ರೀತಿ ಮಾಡಿಕೊಂಡು ಸಬ್ಮಿಟ್ ಅಂತ ಕಾಣಿಸ್ತಿದೆಯಲ್ಲ ಕೆಳಗಡೆ, ಆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಆಗ ಡೂ ಯು ವಾಂಟ್ ಟು ಸಬ್ಮಿಟ್ ಅಂತ ಕೇಳುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡಿ ಆಗ ಒಂದೊಂದು ತರಗತಿಯನ್ನು ಪ್ರಮೋಟ್ ಮಾಡಲು ನಿಮ್ಮ ಮುಖ್ಯ ಗುರುಗಳು SATSಗೆ ಲಿಂಕ್ ಇರುವಂತಹ ಮೊಬೈಲ್ ನಂಬರ್ಗೆ OTP ಬರುತ್ತೆ. ಆ OTPಯನ್ನು ನೀವು ಇಲ್ಲಿ ಹಾಕಿ ವೆರಿಫೈ OTP ಮೇಲೆ ಕ್ಲಿಕ್ ಮಾಡಿ. ವೆರಿಫೈ OTP ಅಂತ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಸಕ್ಸಸ್ಫುಲಿ ಸ್ಟೂಡೆಂಟ್ಸ್ ಆರ್ ಪ್ರಮೋಟೆಡ್ ಅಂತೇಳಿ ಆ ತರಗತಿಯ ಮಕ್ಕಳು ಪ್ರಮೋಟ್ ಆಯಿತು ಅಂತ ಗ್ರೀನ್ ಕಲರಲ್ಲಿ ಪಾಪಪ್ ಮೆಸೇಜ್ ಬರುತ್ತೆ. ಇದೇ ರೀತಿ ನೀವು ನಿಮ್ಮ ಶಾಲೆಯಲ್ಲಿರುವಂತಹ ಎಲ್ಲ ತರಗತಿಯ ಮಕ್ಕಳನ್ನು ಪ್ರಮೋಟ್ ಮಾಡಬೇಕು. ಈಗ ನಾನು 1ನೇ ತರಗತಿ ಪ್ರಮೋಟ್ ಮಾಡಿದ್ದೀನಲ್ಲ, ಆ ಮಕ್ಕಳು ಪ್ರಮೋಟ್ ಆಗಿದ್ದಾರಾ ಅಂತ ಚೆಕ್ ಮಾಡ್ಕೊಳ್ಬೇಕಾದ್ರೆ ನೀವು ಮತ್ತೊಮ್ಮೆ ಅದೇ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1 to 10 ಅದರಲ್ಲಿ ಪ್ರಮೋಷನ್ ಡೀಟೇಲ್ಸ್ ಪ್ರಮೋಟ್ ಸ್ಟೂಡೆಂಟ್ ಆಪ್ಷನಲ್ಲೇ ಹೋಗಬೇಕು. ನೆಕ್ಸ್ಟ್ ಇಲ್ಲಿ ತರಗತಿ 1ನೇ ತರಗತಿ ಅಂತ ಸೆಲೆಕ್ಟ್ ಮಾಡಿಕೊಂಡು ಸರ್ಚ್ ಮೇಲೆ ಕ್ಲಿಕ್ ಮಾಡಿ ಆಗ ಆ ಮಕ್ಕಳ ಹೆಸರಿನ ಮುಂದೆ ಲಾಸ್ಟ್ ಕಾಲಮಲ್ಲಿ ಪ್ರಮೋಟ್ ಕಾಲಮಲ್ಲಿ ಎಲ್ಲ ಮಕ್ಕಳ ಹೆಸರಿನ ಮುಂದೆ ಪ್ರಮೋಟೆಡ್ ಅಂತ ಬಂದಿರುತ್ತೆ. ಹಾಗಂದರೆ ನೀವು ಮಾಡಿರುವಂತಹ ಪ್ರಮೋಷನ್ ಕಂಪ್ಲೀಟ್ ಆಗಿದೆ, ಸಕ್ಸಸ್ಫುಲ್ ಆಗಿದೆ ಅಂತ ಅರ್ಥ. ಗೊತ್ತಾಯ್ತಲ್ಲ ಫ್ರೆಂಡ್ಸ್? ಈ ರೀತಿ SATS ಸಂಬಂಧಿತ ಸಾಕಷ್ಟು ವಿಡಿಯೋಗಳನ್ನು ಪಡೆಯಲು AVCT ಚಾನಲನ್ನು ಸಬ್ಸ್ಕ್ರೈಬ್ ಆಗೋದು ಮರೆಯಬೇಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್.